ನಮಸ್ಕಾರ ಸ್ನೇಹಿತರೆ, ನನ್ನ ವಿಡಿಯೋಗೆ ತಮಗೆಲ್ಲ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಆ ಒಂದು ರಿಕವರಿ ಮತ್ತು ಎಷ್ಟು ಬೇಗ ಅವರು ಗುಣಮುಖರಾಗ್ತಾರೆ, ಎಷ್ಟು ದಿನದಲ್ಲಿ ಅವರು ನಡೀಬೋದು ಮತ್ತು ತಮ್ಮ ಕೆಲಸಗಳನ್ನು ಮಾಡ್ಬೋದು, ಅದೆಲ್ಲ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ಈ ಒಂದು ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡೋದಕ್ಕೆ ಒಂದು ದಿನ ಮುಂಚಿತವಾಗಿ ನಾವು ಆಸ್ಪತ್ರೆಗೆ ಅಡ್ಮಿಷನ್ ಮಾಡಿಸ್ಕೋತೀವಿ. ಯಾವುದೇ ಒಂದು ರಕ್ತ ಪರೀಕ್ಷೆ ಆಗಿರ್ಬೋದು ಅಥವಾ ಕಾರ್ಡಿಯಾಲಜಿ ಇರ್ಬೋದು, ಎಕೋ, ECG ಮತ್ತು ಕೆಲವರಿಗೆ ಮಧುಮೇಹ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಆ ರೀತಿ ಬ್ಲಡ್ ಪ್ರೆಷರ್ ಇರ್ಬೋದು, ಇವೆಲ್ಲದನ್ನು ನಾವು ಮಾನಿಟರ್ ಮಾಡೋದಕ್ಕೋಸ್ಕರ ಒಂದಿನ ಮುಂಚಿತವಾಗಿ ನಾವು ಅಡ್ಮಿಷನ್ ಮಾಡ್ಕೋತೀವಿ. ಶಸ್ತ್ರಚಿಕಿತ್ಸೆ ಸಾಮಾನ್ಯವಾಗಿ 1.5 ರಿಂದ 2 ಗಂಟೆ ಕಾಲ ಹಿಡಿಯುತ್ತೆ. ಇವತ್ತು ಅಡ್ಮಿಷನ್ ಮಾಡಿದ್ದೀವಿ, ಆಸ್ಪತ್ರೆಗೆ ಭರ್ತಿ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ದಿನ ಅಂದರೆ ನಾಳೆ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ನಾಳೆ ಶಸ್ತ್ರಚಿಕಿತ್ಸೆ ಮಾಡಿದ್ಮೇಲೆ ಆವತ್ತು ಅವರ ಕಂಡೀಷನ್ ನೋಡಿ ನಾವು ವಾರ್ಡ್ಗೆ ಅಥವಾ ICUನಲ್ಲಿ ಅಡ್ಮಿಟ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ವಾರ್ಡ್ಗೆ ಅಡ್ಮಿಟ್ ಮಾಡ್ತೀವಿ. ಮತ್ತು ಅದರ ಮರುದಿನ ನಾವು ವಾಕರ್ ಸಹಾಯದಿಂದ ಅವ್ರನ್ನ ನಾವು ನಡೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಮಾನ್ಯವಾಗಿ ಸಂಪೂರ್ಣವಾಗಿ ಆಪರೇಷನ್ ಆಗಿರೋ ಕಾಲಿನಲ್ಲಿ ಭಾರವನ್ನು ಬಿಡಬಹುದು, ಆದರೆ ಆ ಒಂದು ವಾಕರ್ ಸಹಾಯವನ್ನು ನಾವು ಮೊದಲು ಒಂದು 10 ರಿಂದ 14 ದಿನ ತಗೊಳ್ಳೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಆದರೆ ಕೆಲವು ಬಾರಿ ನಾವು 4-5 ದಿನದಲ್ಲೇ ನಾವು ಯಾವುದೋ ಒಂದು ಸಪೋರ್ಟ್ ಇಲ್ಲದೆ ಹಾಗೆ ನಾವು ನಡೆಸ್ತೀವಿ. ಅದು ಒಬ್ಬರಿಂದ ಒಬ್ಬರಿಗೆ ಕೆಲವು ವ್ಯತ್ಯಾಸಗಳು ಇರುತ್ತೆ. ಮತ್ತು ಮೊದಲಿಗೆ ನಾವು ಕೊಡೋ ಮೆಡಿಸಿನ್ಸಲ್ಲಿ ಬ್ಲಡ್ ಥಿನ್ನರ್ ಅಂತ ಇರುತ್ತೆ, ರಕ್ತವನ್ನು ತೆಳುವು ಮಾಡುವಂಥದ್ದು. ಯಾಕಂದರೆ ಯಾವುದೇ ಒಂದು ಮೇಜರ್ ಆರ್ಥೋಪೆಡಿಕ್ ಸರ್ಜರಿ ಆದಮೇಲೆ ರಕ್ತವನ್ನು ಬ್ಲಡ್ ಕ್ಲಾಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ರಕ್ತ ಕ್ಲಾಟ್ ಆದರೆ ಹಾರ್ಟ್ಗೆ ಹೋಗಿ ಮತ್ತು ಹಾರ್ಟ್ ಪಂಪಿಂಗು ಅಥವಾ ಹಾರ್ಟ್ ಇಂದ ಬೇರೆ ತೊಂದರೆಗಳಾಗೋ ಚಾನ್ಸಸ್ ಇರೋದ್ರಿಂದ ರಕ್ತವನ್ನು ಥಿನ್ ಮಾಡಬೇಕು, ಅಂದರೆ ರಕ್ತಸ್ರಾವವನ್ನು ಚೆನ್ನಾಗಿ ಮಾಡಬೇಕು, ಬ್ಲಡ್ ಕ್ಲಾಟ್ ಆಗಬಾರ್ದು. ಆಯಿಂದ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ ಮತ್ತು ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ ಮೊದಲಿಗೆ 3 ದಿನ. ಬ್ಲಡ್ ಥಿನ್ನರ್ಸ್ ನಾರ್ಮಲ್ ಆಗಿ 15 ರಿಂದ 20 ದಿನ ಕೊಡ್ತೀವಿ ಒಂದು ಹಿಪ್ ರಿಪ್ಲೇಸ್ಮೆಂಟ್ ಆದರೆ, 2 ಆದರೆ 30 ರಿಂದ 35 ದಿನ ಕೊಡ್ತೀವಿ. ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ 3 ದಿನ ನಾವು ಅಡ್ಮಿಟ್ ಮಾಡ್ಕೋತೀವಿ. ಡಿಸ್ಚಾರ್ಜ್ ಮಾಡೋ ಅಷ್ಟು ಒಳಗಡೆನೆ ಅವರಷ್ಟೇ ಟಾಯ್ಲೆಟ್ಗೆ ಹೋಗಿ ಬಂದು ಮಾಡ್ತಾ ಇರ್ಬೋದು. ತುಂಬ ಕೆಳಗಿರುವಂಥ ಚೇರಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ತೀವಿ. 3-4 ವಾರ ಆಪರೇಷನ್ ಆಗಿರೋ ಸೈಡಿಗೆ ಮಲ್ಕೊಳ್ಳೋದು ಬೇಡ, ಅಪೋಸಿಟ್ ಸೈಡ್ ಮಲ್ಕೋಬೇಕು, ಕಾಲು ಮಧ್ಯೆ ದಿಂಬಿಟ್ಕೋಬೇಕು ಅಂತ ಹೇಳ್ತೀವಿ. ಆಪರೇಷನ್ ಆಗಿರೋ ಜಾಗನ ನಾವು ಡ್ರೆಸ್ಸಿಂಗ್ ಮಾಡ್ತೀವಿ ಡಿಸ್ಚಾರ್ಜ್ ಆಗೋ ಸಮಯದಲ್ಲಿ 2 ದಿನ ಆದಮೇಲೆ. ಅದಾದಮೇಲೆ ವಾರಕ್ಕೊಂದು ಸರಿ ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ. 15 ದಿನ ಆದಮೇಲೆ ಹೊಲಿಗೆಗಳನ್ನು ತೆಗಿಬೇಕಾಗುತ್ತೆ. ವಾಕರ್ ಬಿಟ್ಟು ನಡೆಯುತ್ತಿರುವಾಗ ನಾವು ಅವ್ರಿಗೆ ವಾಕಿಂಗ್ ಪ್ರಾಕ್ಟೀಸ್ ಮಾಡೋದು ಮತ್ತು ನಾರ್ಮಲ್ ಕಮೋಡ್ ರೈಸ್ ಇಲ್ಲದೆ ನಾರ್ಮಲ್ ಕಮೋಡಲ್ಲೂ ಕೂತ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡೋದು. 1 ರಿಂದ 1.5 ತಿಂಗಳಾದಮೇಲೆ ಕಾರ್ನಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಮಾಡ್ಬೋದು. 1.5 ರಿಂದ 2 ತಿಂಗಳಾದಮೇಲೆ 2 ವೀಲರ್ ಡ್ರೈವ್ ಮಾಡ್ಬೋದು. ಮೆಟ್ಲು ಹತ್ತೋದು ಇಳಿಯೋದು, ಡಿಸ್ಚಾರ್ಜ್ ಆಗುವಾಗಲೇ ಮೆಟ್ಲು ಹತ್ತೋದು ಇಳಿಯೋದನ್ನು ನಾವು ಪ್ರಾಕ್ಟೀಸ್ ಮಾಡಿಸಿ ಕಳಿಸ್ತೀವಿ. ಈಗ ನೀವು ಕೇಳಿರ್ಬೋದು, ಡೈರೆಕ್ಟ್ ಆ್ಯಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಅಂತ ನಾವು ಮಾಡ್ತಾ ಇದ್ದೀವಿ. ಆ ಒಂದು ವಿಧಾನದಿಂದ ಮಾಡಿದ್ರೆ ಶಸ್ತ್ರಚಿಕಿತ್ಸೆನ ಫ್ರಂಟಿನ ಮಾಡಿರ್ತೀವಿ, ಆಪರೇಷನ್ನು ಅಂದರೆ ಮುಂದಿನ ಭಾಗದಿಂದ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿರ್ತೀವಿ. ಈ ಡೈರೆಕ್ಟ್ ಆ್ಯಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿರೋಂಥವ್ರಿಗೆ ಮೊದಲಿಗೆ ರಿಕವರಿ ಮೊದಲ 2-3 ತಿಂಗಳಲ್ಲಿ ಪೋಸ್ಟೀರಿಯರ್ ಅಂತ ಹಿಂದ್ಗಡೆಯಿಂದ ಮಾಡೋ ಅಪ್ರೋಚ್ಗಿಂತನೂ ಸ್ವಲ್ಪ ಭಾಗ ಬೇಗ ಆಗುತ್ತೆ. ಮತ್ತು ಡಿಸ್ಲೊಕೇಶನ್ ಅಂತ ಏನು ಹೇಳ್ತೀವಿ, ಇದು ಡಿಸ್ಲೊಕೇಶನ್ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಪೋಸ್ಟೀರಿಯರಲ್ಲೂ ಏನು ಡಿಸ್ಲೊಕೇಶನ್ ಏನು ಆಗೋದಿಲ್ಲ, ಆದರೆ ಇದರಲ್ಲಿ ಸ್ಪೆಷಲಿ ಡಿಸ್ಲೊಕೇಶನ್ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಹಿಪ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ತುಂಬ ಒಂದು ಸಕ್ಸಸ್ಫುಲ್ ಆಪರೇಷನ್ ಅಂತ ನಾವು ಹೇಳ್ತೀವಿ ಈ ಒಂದು ಆರ್ಥೋಪೆಡಿಕ್ಸಲ್ಲಿ. ಯಾಕಂದರೆ ನೋವು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಸಂಪೂರ್ಣವಾಗಿ ಅವರು ನಾರ್ಮಲ್ ಆಗಿ ನಡಿಬೋದು, ಮೆಟ್ಲು ಹತ್ತೋದು ಇಳಿಯೋದು, ಸೈಕಲ್ ಹೊಡೆಯೋದು, ಸ್ವಿಮ್ಮಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಬ್ಯಾಡ್ಮಿಂಟನ್ನು, ಬೆಟ್ಟ ಹತ್ತೋದು, ಎಲ್ಲ ಕೆಲಸಗಳನ್ನು ಮಾಡ್ಬೋದು. ನೀವು ಕೇಳಿರ್ಬೋದು, ಸೆರಾಮಿಕ್ ಮತ್ತು ಪ್ಲಾಸ್ಟಿಕ್ ಅಂತ 2 ರೀತಿ ಇರುತ್ತೆ. ಸೆರಾಮಿಕ್ ಅನ್ನೋವಂಥ ಒಂದು ಮೆಟೀರಿಯಲ್ನ ಯೂಸ್ ಮಾಡಿ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಲೈಫ್ ಜಾಸ್ತಿ ಇರುತ್ತೆ ಮತ್ತು ಅದ್ರದ್ದು ಸವಿಯುವಂಥ ಇಂಪ್ಲಾಂಟ್ ಸವಿಯುವಂಥ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ.
ತುಂಬ ನೋವಿಂದ ನರಳುತ್ತಿರೋವಂಥವ್ರಿಗೆ, ಆರ್ಥ್ರೈಟಿಸಿಂದ ತೊಂದರೆ ಇರೋವಂಥವ್ರಿಗೆ ಇದು ವರ ಅಂತಲೇ ನಾವು ಹೇಳಬೇಕು. ಹಿಪ್ ರಿಪ್ಲೇಸ್ಮೆಂಟ್ ಆಪ್ರೇಷನ್, ಅದರಲ್ಲೂ ಈಗ ಹೊಸದಾಗಿ ಬಂದಿರೋಂಥ ಆ್ಯಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಕೆಲವರಿಗೆ, ಅದೇ ಸ್ಪೆಷಲಿ AVN ಅಂಥವ್ರಿಗೆ ತುಂಬ ಚೆನ್ನಾಗಿ ಸಕ್ಸಸ್ ಆಗಿ ಮಾಡ್ಬೋದು. ನಿಮಗೆ ಬೇರೆ ರೀತಿಯ ಮಾಹಿತಿ ಅಥವಾ ಈ ಒಂದು ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಅಂದರೆ ನಮ್ಮ ಮುಂದೆ ಬಂದಿರೋಂಥ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.